ಪಕ್ಷದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿದಂಥ ಸುರಾಣಜಿ ಹಿರಿಯ ಉಪಾಧ್ಯಕ್ಷರು, ಬಿಜೆಪಿ ಪಕ್ಷದ ಹಿರಿಯ ಉಪಾಧ್ಯಕ್ಷರಾದಂಥ ಸುರಾಣಜಿ ಅವರೇ ಹಾಗೂ ಮಾಜಿ ಶಾಸಕರಾದಂಥ ಕುಷ್ಟಗಿ ತಾಲೂಕಿನಲ್ಲಿ ಎಲ್ಲರ ಕಣ್ಮಣಿಯಾದಂಥ ದೊಡ್ಡನಗೌಡರವರೇ, ಬಿಜೆಪಿ ಅಧ್ಯಕ್ಷರಾದಂಥ ಹಳೂರವರೇ, ಇವ್ರು ಹೇಳಿದಂಗಾಗಲೇ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿ ಹಾಕಿದ್ದೆ. ನಾನು ರಿಟೈರ್ಡ್ ಸೆಕ್ರೆಟರಿ, ಸರ್ಕಾರದ ಮಟ್ಟದಲ್ಲಿ ರಿಟೈರ್ಡ್ ಸೆಕ್ರೆಟರಿ. ನಮ್ಮ ಮನೆಯವರು ಜಿಲ್ಲಾ ಪಂಚಾಯತಿಯಲ್ಲಿ ನಿಂತು ಸೋತಿದ್ರು ಕಾಂಗ್ರೆಸ್ ಪಕ್ಷದಿಂದ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿ ಏನಾದ್ರು ನಾವು ಗಣನೆಗೆ ತೆಗೆದುಕೊಳ್ಬೋದು ಅಂತ ತಿಳ್ಕೊಂಡು ಹಾಕಿದ್ದೆ. ಅದರಲ್ಲಿ ಇರ್ತಕ್ಕಂಥ ಇನ್ನೂ ಪಕ್ಷ ಟಿಕೆಟ್ ಅನೌನ್ಸ್ ಆಗಿಲ್ಲ. ನಾವು ಕೂಡ ಸರ್ಕಾರ ಮಟ್ಟದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀವಿ. ಈ ಬಿಜೆಪಿ ಪಕ್ಷದಲ್ಲಿ ನಾವು ಹಲವಾರು IAS ಅಧಿಕಾರಿಗಳನ್ನ, ನಿವೃತ್ತ ಅಧಿಕಾರಿಗಳನ್ನ ಮತ್ತು ರಾಜೀನಾಮೆ ಕೊಟ್ಟು ಬಂದಂಥ ನಮ್ಮ ಅಣ್ಣಾಮಲೈ ಅವರು ಕೂಡ ಬಂದು ಈಗಾಗಲೇ ತಮಿಳುನಾಡಿನ ಬಿಜೆಪಿ ಪಕ್ಷದ ಹಿರಿಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಜ್ಞಾನಕ್ಕೆ ಏನು ಮರ್ಯಾದೆ ಇದೆ ಅಥವಾ ಅನುಭವಕ್ಕೆ ಏನು ಮರ್ಯಾದೆ ಇದೆ, ಅದಕ್ಕೋಸ್ಕರ ಎಲ್ಲ ಅಳೆದು ತೂಗಿ ಮಾಡಿ ನಮ್ಮ ದೊಡ್ಡನಗೌಡರು ಕೈ ಬಲಪಡಿಸಲು, ಮತ್ತು ದೊಡ್ಡನಗೌಡರು ಕೂಡ ಆಗಾಗ್ಗೆ ಹೇಳ್ತಾ ಇದ್ರು ಬಂದು ನಮ್ಮ ಹತ್ರ, ಇಲ್ಲ ಬನ್ನಿ ಒಟ್ಟು ನೀವು ಕೂಡಿ ರಾಜಕೀಯ ಮಾಡೋಣ, ನಿಮ್ಗೆ ಗೊತ್ತಿಲ್ಲ, ನಿಮ್ದನ್ನೆಲ್ಲ ನಮ್ಮಲ್ಲಿ ಬೆಲೆ ಸಿಗುತ್ತೆ ಅಂತ ತಿಳ್ಕೊಂಡು ಕೂಡ ಹಲವಾರು ಬಾರಿ ಚರ್ಚೆ ಮಾಡಿದ್ದೀವಿ. ಅವ್ರ ಒಂದು ಮಾತಿಗೆ ನಾವು ವಿಶ್ವಾಸ ಇಟ್ಟು ಅಥವಾ ಮನ್ನಣೆ ಕೊಟ್ಟು ನಿಮಗೂ ಕೂಡ ಸರ್ಕಾರದಲ್ಲಿ ಅಥವಾ ನಮ್ಮ ಬಿಜೆಪಿ ಪಕ್ಷದಲ್ಲಿ ಹೆಚ್ಚಿನ ಒಂದು ಸ್ಥಾನಮಾನ ಸಿಗುವಂತ ಕೂಡ ಅವಕಾಶಗಳಿದ್ದಾವೆ. ಬರೀ ಕುಷ್ಟಗಿ ತಾಲೂಕಿನಲ್ಲಿ ಮಾತ್ರವಲ್ಲ, ರಾಜಮಟ್ಟದಲ್ಲಿ ಕೂಡ ಅಥವಾ ಪಕ್ಷ ಸಂಘಟನೆಯಲ್ಲಿ ಕೂಡ ನಿಮಗೆ ಅವಕಾಶಗಳಿದ್ದವು, ಅದಕ್ಕೆಲ್ಲದಕ್ಕೂ ಇರುತ್ತೆ ಬನ್ನಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅವ್ರ ಮಾತಿಗೆ ಕೂಡ ನಾವು ಕನ್ವಿನ್ಸ್ ಆಗಿದ್ದೀವಿ ಅಥವಾ ನಮಗೆ ಮನವರಿಕೆ ಆಗಿದೆ. ಆದ್ದರಿಂದ ತಮ್ಮೆಲ್ಲರೂ ಕೂಡ ನಾನು ಈಗಾಗಲೇ ಹಲವಾರು ಬಾರಿ ಚರ್ಚೆ ಮಾಡಿ ನಾನು ಈ ಪಕ್ಷ ಸೇರಲೇಬೇಕು. ನಮ್ಮ ಮೋದಿಯವರ ಕಾರ್ಯಕ್ರಮ ಏನಿದೆ, ಇವತ್ತು ದಿವಸ ಪ್ರಪಂಚನೇ ಒಟ್ಟು ಮಾಡಿ ತೋರಿಸುವಂಥ ದೇಶ ಆಗ್ತಾ ಇದೆ ನಮ್ಮದು. ಇವತ್ತಿನ ದಿವಸ ಪ್ರಪಂಚದ ನಾಯಕರು ಯಾರು ಅಂತಂದರೆ ಸನ್ಮಾನ್ಯ ನಮ್ಮ ನರೇಂದ್ರ ಮೋದಿಯವರು. ಅವತ್ತಿನ ದಿವಸ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಈಗಾಗಲೇ ನಮ್ಮ ದೊಡ್ಡನಗೌಡರು ಹೇಳಿದರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಆ ದೃಷ್ಟಿಯಲ್ಲಿ ನಾವು ಇವತ್ತು ದಿವಸ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಏನು ಲೈಕ್ ಮೈಂಡೆಡ್ ಪೀಪಲ್ ಇದ್ದೀವಿ, ನಾವೆಲ್ಲರೂ ಎಲ್ಲ ಚರ್ಚೆ ಮಾಡಿಕೊಂಡು ಸೇರ್ಲಿಕ್ಕೆ ಒಪ್ಪಿದ್ದೀವಿ. ಅದಕ್ಕೆ ನಮ್ಮ ಹಿರಿಯ ಉಪಾಧ್ಯಕ್ಷರಾದಂಥ ನಮ್ಮ ನಿರ್ಮಲ್ ಕುಮಾರ್ ಸಾಹೇಬರು ನಮಗೆ ಸಹಕಾರ ಕೊಡಲಿ, ಆಶೀರ್ವಾದ ಮಾಡಲಿ ಅಂತ ಕೊಡಿಸಿ ಹೇಳಿ ನನಗೆ ನೀವೆಲ್ಲರೂ ಏನು ಸೇರಿಸಿರಿ, ನೀವೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ದೊಡ್ಡನಗೌಡರು ಹೋಗ್ತಾರೆ.